ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದು ಅಂದ್ರೆ ಮ್ಯಾಥಮೆಟಿಕಲ್ ಆಪರೇಷನ್ ಇಟ್ ಮೀನ್ಸ್ ಸಿಂಪ್ಲಿಫಿಕೇಶನ್ ಬಗ್ಗೆ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡಿದ್ದು. ಸೊ ಅದೇ ಚಾಪ್ಟರ್ ಮೇಲೆ ಮತ್ತೆ ನೆಕ್ಸ್ಟ್ ಯಾವ ಟೈಪ್ ಕ್ವಶನ್ ಗಳನ್ನ ಕೇಳ್ತಾರಂತ ಇವತ್ತಿನ ಕ್ಲಾಸ್ ದಾಗ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ. ಸೊ ಇನ್ನ ನಮ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿ ಒಂದೊಂದು ವಿಡಿಯೋದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಓಕೆ ಇವತ್ತಿನ ಕ್ಲಾಸ್ ನ ಫಸ್ಟ್ ಕ್ವಶನ್ ಅನ್ನ ನೋಡೋಣ ಬನ್ನಿ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೋಡಿ, ನಮ್ಗೆ ಈ ಚಾಪ್ಟರ್ ಅನ್ನ ಬಿಡಿಸಬೇಕಾದ್ರೆ ಬೇಸಿಕ್ ಗೊತ್ತಿರಬೇಕು. ಏನಂದ್ರೆ ರೀ, ವಿ ಬೋರ್ಡ್ ಮಾಸ್ ಅಂತ ಬರುತ್ತೆ. ವಿ ಅಂದ್ರೆ ಏನ್ರಿ, ವೆನ್ಕ್ಯುಲಮ್ ಅಂತ ಹೇಳಿ. ವೆನ್ಕ್ಯುಲಮ್ ಅಂದ್ರೆ ಬಾರ್. ಕೊಟ್ಟಂತ ಇಕ್ವೇಶನ್ ಅಲ್ಲಿ ಏನಾದ್ರು ಬಾರ್ ಇದ್ರೆ ನಾವು ಫಸ್ಟ್ ಬೆಲೆ ಏನ್ ಮಾಡ್ಬೇಕಂದ್ರೆ ಅದನ್ನ ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ಅದಾದ ನಂತರ ನೆಕ್ಸ್ಟ್ ಯಾವ್ದಂದ್ರೆ ಬ್ರಾಕೆಟ್. ಫಾರ್ ಎಕ್ಸಾಂಪಲ್ ಕೊಟ್ಟಂತ ಇಕ್ವೇಶನ್ ಅಲ್ಲಿ ಏನಾದ್ರು ಬ್ರಾಕೆಟ್ ಅದ ಇದ್ರೆ ಬ್ರಾಕೆಟ್ ಗಳನ್ನ ಬಿಡಿಸ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇಂಟು ಆಫ್ ಅಂತ ಬರುತ್ತೆ. ಓ ಅಂದ್ರೆ ಆಫ್. ಆಫ್ ಅಂದ್ರೆ ಏನ್ ತಿಳ್ಕೊಬೇಕು ಅದನ್ನ ಇಂಟು ಆಗಿ ನಾವು ತಿಳ್ಕೊಬೇಕು. ಇಂಟು ಅಂತ ತಿಳ್ಕೊಂಡ್ರೆ ಅದು ಇಟ್ ಮೀನ್ಸ್ ಆಫ್ ಇದ್ರೆ ಇಂಟು ಆಗಿ ತಿಳ್ಕೊಬೇಕು. ನೆಕ್ಸ್ಟ್ ಡಿ ಅಂದ್ರೆ ಡಿವಿಷನ್. ಡಿವಿಷನ್ ಅಂದ್ರೆ ಏನ್ರಿ, ಡಿವೈಡೆಡ್ ಬೈ, ಭಾಗಾಕಾರ. ಸೊ ಅದೇ ರೀತಿ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ರಿ, ಗುಣಾಕಾರ. ಅದೇ ರೀತಿ ಎ ಅಂದ್ರೆ ಎಡಿಷನ್. ಎಡಿಷನ್ ಅಂದ್ರೆ ಏನ್ರಿ, ಅಧಿಕ, ಸಂಕಲನ. ನೆಕ್ಸ್ಟ್ ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ, ಮೈನಸ್. ಅದಕ್ಕಾಗಿ ನೆನಪು ಏನ್ ಇಟ್ಕೋಬೇಕಂದ್ರ ವಿ ಬೋರ್ಡ್ ಮಾಸ್ ಅಂತ ಹೇಳಿ ನೆನಪು. ವಿ ಬೋರ್ಡ್ ಮಾಸ್ ಅಂತ ಹೇಳಿ ನಿಮ್ಗೆ ಏನಾದ್ರು ನೆನಪುಳಿದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಇದು ಸಿಂಪಲ್ ಆಗಿ ಬಿಡಿಸ್ಬೋದು. ವಿ ಬೋರ್ಡ್ ಮಾಸ್. ವಿ ಅಂದ್ರೆ ವೆನ್ಕ್ಯುಲಮ್ ರೀ. ವೆನ್ಕ್ಯುಲಮ್ ಮೀನ್ಸ್ ಬಾರ್ ಬರುತ್ತೆ. ಪಿ ಅಂದ್ರೆ ಬ್ರಾಕೆಟ್. ಓ ಅಂದ್ರೆ ಆಫ್ ಮೀನ್ಸ್ ಇಂಟು. ಡಿ ಅಂದ್ರೆ ಡಿವಿಷನ್. ನೆಕ್ಸ್ಟ್ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್. ಎ ಅಂದ್ರೆ ಎಡಿಷನ್. ಎಸ್ ಅಂದ್ರೆ ಸಬ್ಸ್ಕ್ರಿಪ್ಷನ್. ಓಕೆ ನೆಕ್ಸ್ಟ್ ಓಕೆ ಕ್ವಶನ್ ಗಳನ್ನ ನೋಡೋಣ ಅಂತ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಕೊಟ್ಟಂತ ಇಕ್ವೇಶನ್ ಏನೈತೆ ಅಂದ್ರ 50 -2 +26 -30 ಡಿವೈಡೆಡ್ ಬೈ 3 ಅಂತ. ಓಕೆ, ಇಲ್ಲಿ ಏನ್ ಕೊಟ್ಟಾರ ಅಂದ್ರಿ, ಪ್ಲಸ್ ಮೀನ್ಸ್ ಡಿವೈಡೆಡ್ ಬೈ ತಿಳ್ಕೊಬೇಕು ನಾವು. ಹಾಗಿದ್ರೆ ಪ್ಲಸ್ ಅಂದ್ರೆ ಏನ್ ತಿಳ್ಕೊಬೇಕ್ರಿ, ಪ್ಲಸ್ ಅಂದ್ರೆ ಡಿವೈಡೆಡ್ ಬೈ ಅಂತ ತಿಳ್ಕೊಬೇಕು. ಅದೇ ರೀತಿ ನೆಕ್ಸ್ಟ್ ಮೈನಸ್ ಅಂದ್ರೆ ಇಂಟು ಅಂತ ತಿಳ್ಕೊಬೇಕು. ಮೈನಸ್ ಅಂದ್ರೆ ಏನಂತ ತಿಳ್ಕೊಬೇಕ್ರಿ, ಇಂಟು ಅಂತ ತಿಳ್ಕೊಬೇಕು. ಅದೇ ರೀತಿ ಡಿವೈಡೆಡ್ ಬೈ ಅಂದ್ರೆ ಏನಂತ ತಿಳ್ಕೊಬೇಕು, ಪ್ಲಸ್ ಅಂತ ತಿಳ್ಕೊಬೇಕು. ಅದೇ ರೀತಿ ಇಂಟು ಅಂದ್ರೆ ಏನಂತ ತಿಳ್ಕೊಬೇಕ್ರಿ, ಮೈನಸ್ ಅಂತ ತಿಳ್ಕೊಬೇಕು. ಸೊ ಏನ್ ಮಾಡ್ಬೇಕಂದ್ರೆ ಇವೆಲ್ಲ ಸೈನ್ ಗಳನ್ನ ಚೇಂಜ್ ಮಾಡ್ಕೊತ. ಓಕೆ, ಕೊಟ್ಟಂತ ಇಕ್ವೇಶನ್ ಅಲ್ಲಿ ಫಸ್ಟ್ 50 ಹೆಂಗಿದ್ದಂಗ್ ಬರ್ರಿ. ಅದೇ ರೀತಿ ಮೈನಸ್ ಅಂದ್ರೆ ಏನಿದ್ರಿ, ಇಂಟು ಐತಿ. ಮೈನಸ್ ಅಂದ್ರೆ ಏನಿದೆ, ಇಂಟು 2. ಪ್ಲಸ್ ಅಂದ್ರೆ ಏನಿದೆ, ಕೊಟ್ಟಂತ ಚಿಹ್ನೆಯಲ್ಲಿ ಡಿವೈಡೆಡ್ ಬೈ. ಪ್ಲಸ್ ಅಂದ್ರೆ ಡಿವೈಡೆಡ್ ಬೈ 26 ಡಿವೈಡೆಡ್ ಬೈ ಅಂದ್ರೆ 26 ಡಿವೈಡೆಡ್ ಬೈ ಅಂದ್ರೆ ಏನ್ರಿ, 26. ಅದೇ ರೀತಿ ಮೈನಸ್ ಅಂದ್ರೆ ಏನಿದ್ರಿ, ಇಂಟು 13. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಪ್ಲಸ್. ಓಕೆ, ನಾವೇನ್ ಮಾಡ್ಬೇಕಂದ್ರೆ ಈಗ ಇದನ್ನ ಇಕ್ವೇಶನ್ ಅನ್ನು ಸಾಲ್ವ್ ಮಾಡ್ಬೇಕು. ಓಕೆ, ಫಸ್ಟ್ ನಾವು ಬೋರ್ಡ್ ಮಾಸ್ ಪ್ರಕಾರ, ವಿ ಬೋರ್ಡ್ ಮಾಸ್ ಪ್ರಕಾರ ಬಿಡಿಸ್ಬೇಕಾರ ವಿ BOD MAS ವಿ ಬೋರ್ಡ್ ಮಾಸ್ ಪ್ರಕಾರ ಬಿಡಿಸ್ಬೇಕಾರ ಫಸ್ಟ್ ನಮ್ದು ಯಾವ್ದು ಬಿಡಿಸ್ಬೇಕಂದ್ರ ಬ್ರಾಕೆಟ್ ಅಂದ್ರೂ ಇಲ್ಲ, ಬಾರು ಕೂಡ ಇಲ್ಲ. ನೆಕ್ಸ್ಟ್ ಯಾವ್ದು ಮಾಡ್ಬೇಕಂದ್ರ ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬೈ ಬರುತ್ತಾನ ಹಾಗೆ ಸೇಮ್ ಹೆಂಗೆ 2 ಡಿವೈಡೆಡ್ ಬೈ 26 ಇಂಟು 13 +3 ಅಂತ ಬರ್ತದೆ. ಓಕೆ, ಕಟ್ತಾ ಬಿಡ್ರಿ. 2 ಒಂದ್ಲೆ 2, 2 ಒಂದ್ಲೆ 2, 2 ಮೂರ್ಲೆ 6. ನೆಕ್ಸ್ಟ್ ನಮ್ದು ಆನ್ಸರ್ ಎಷ್ಟು ಬತ್ರಿ, 15 ಇಂಟು 1 ಇಂಟು 13 +3. ಇಲ್ಲಿ ಏನಂದ್ರೆ ಡಿವೈಡೆಡ್ ಬೈ 13. ಓಕೆ, ಈ 13 ಒಂದ 13 ಇವೆರಡು ಕ್ಯಾನ್ಸಲ್. 13 ಕ್ಯಾನ್ಸಲ್. ಓಕೆ, ಹಾಗಿದ್ರೆ ಆನ್ಸರ್ ಎಷ್ಟು ಬತ್ರಿ, 15 ಇಂಟು 1 ಮಾಡಿದ್ರೆ 15. ಅದೇ ರೀತಿ 15 ಇಂಟು ಅಗೇನ್ 1 ಮಾಡಿದ್ರು ಅಗೇನ್ 15 ಬರುತ್ತೆ +3. ಹಾಗಿದ್ರೆ 50 + 3 ಎಷ್ಟಾಯ್ತು ಅಂದ್ರೆ 53. ಹಾಗಿದ್ರೆ ರೈಟ್ ಆನ್ಸರ್ ಯಾವ್ದಂದ್ರೆ 53. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ನೋಡ್ರಿ. ಸೆಕೆಂಡ್ ಕೊಟ್ಟಂತ ಕ್ವಶನ್ ಏನೈತ್ರಿ, ಫಸ್ಟ್ ಅದನ್ನ ಬರ್ರಿ. T3 ಇಂಟು 38 ಡಿವೈಡೆಡ್ ಬೈ 19 ಇಂಟು 27 -9. ಓಕೆ, ಸೈನ್ ಗಳನ್ನ ಏನ್ ಕೊಟ್ಟಾರ ಅಂದ್ರೆ ಫಸ್ಟ್ ಪ್ಲಸ್ ಅಂದ್ರ ಮೈನಸ್, ಪ್ಲಸ್ ಈಕ್ವಲ್ ಟು ಏನೈತಿ ಇಂಟು ಅಂತೇಳಿ.
ಪ್ಲಸ್ ಅನ್ನ ಏನ್ ಮಾಡ್ಕೋಬೇಕು, ಇಂಟು ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೈನಸ್ ಅನ್ನ ಏನಂತ ಚೇಂಜ್ ಮಾಡ್ಕೋಬೇಕು, ಡಿವೈಡೆಡ್ ಬೈ ಅಂತ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿವೈಡೆಡ್ ಬೈ ಅನ್ನ ಏನಂತ ಚೇಂಜ್ ಮಾಡ್ಕೋಬೇಕು, ಮೈನಸ್ ಅಂತ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಟು ಅನ್ನ ಏನ್ ಚೇಂಜ್ ಮಾಡ್ಕೋಬೇಕು, ಪ್ಲಸ್ ಅಂತ ಚೇಂಜ್. ಓಕೆ, ಕೊಟ್ಟಂತ ಇಕ್ವೇಶನ್ ಅಲ್ಲಿ ನೋಡಿ 53. ಓಕೆ, ಇಂಟು ಅಂದ್ರೆ ಏನೈತ್ರಿ, ಪ್ಲಸ್. ಇಂಟು ಅಂದ್ರೆ ಏನೈತಿ, ಪ್ಲಸ್ 38. ಅದೇ ರೀತಿ ಡಿವೈಡೆಡ್ ಬೈ ಅಂದ್ರೆ ಏನೈತಿ, ಮೈನಸ್ 19. ನೆಕ್ಸ್ಟ್ ಇಂಟು ಅಂದ್ರೆ ಏನೈತ್ರಿ, ಪ್ಲಸ್. ಇಂಟು ಅಂದ್ರೆ ಪ್ಲಸ್ 27. ಮೈನಸ್ ಅಂದ್ರೆ ಏನೈತಿ, ಡಿವೈಡೆಡ್ ಬೈ. ಹಾಗಿದ್ರೆ ನಾವು ಫಸ್ಟ್ ಪ್ರಕಾರ ಯಾವ್ದು ಬಿಡಿಸ್ಕೋಬೇಕ್ರಿ, ಡಿವೈಡೆಡ್ ಬೈ. ಬ್ರಾಕೆಟು ಇಲ್ಲ, ವಿ ಬಾರ್ ವೆನ್ಕ್ಯುಲಮ್ ಇಲ್ಲ. ಸೊ ಅದಕ್ಕಾಗಿ ಬಾರು ಇಲ್ಲ, ಯಾವುದೇ ರೀತಿಯಾದಂತಹ ಬ್ರಾಕೆಟ್ ಕೂಡ ಇಲ್ಲ, ಅದೇ ರೀತಿ ಆಫ್ ಕೂಡ ಇಲ್ಲ. ಸೊ ನಾವೇನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಡಿವಿಷನ್ ಇದ್ ಮಾಡ್ಬೇಕು. 53 ಪ್ಲಸ್ 38 ಮೈನಸ್ 9 ಪ್ಲಸ್ 27 ಡಿವೈಡೆಡ್ ಬೈ 9. 9 9, 9 18, 9 3 27, 9 3 27. ನೆಕ್ಸ್ಟ್ 53 ಪ್ಲಸ್ 38 ಮೈನಸ್ 19 ಪ್ಲಸ್ 3. ಓಕೆ, ನೆಕ್ಸ್ಟ್ ಯಾವ್ದು ಮಾಡ್ಕೋಬೇಕಂದ್ರೆ ಎಡಿಷನ್ ಮಾಡಬೇಕು. ನೆಕ್ಸ್ಟ್ ಯಾವ್ದು ಮಾಡ್ಬೇಕ್ರಿ, ಎಡಿಷನ್ ಮಾಡಬೇಕು. 8 9 10 11 5 3 8 1 9 91. 53 ಪ್ಲಸ್ 38 ಮಾಡಿದ್ರೆ ಎಷ್ಟು ಬರ್ತದೆ, 91 ಮೈನಸ್ 19 ಪ್ಲಸ್ 3. ಓಕೆ, 91 ಪ್ಲಸ್ 3 ಮಾಡಿದ್ರೆ ಎಷ್ಟು, 94. 94 ಮೈನಸ್ 19. ಓಕೆ, ಹಾಗಿದ್ರೆ 94 19 ಕಳೆದ್ರೆ ಆನ್ಸರ್ ಎಷ್ಟು ಬರ್ತೈತೆ ಅಂದ್ರೆ 75. ಒಳ್ಳೆ 14 9 ಕಳೆದ್ರೆ 5, 9 2 ಕಳೆದ್ರೆ 7. 75 is the right answer. Option B is the right answer for this question. Okay, next question number 3. First question ಏನು ಕೊಟ್ಟಾರು, 99 minus 3 into 10 plus 9 divided by 8. ಓಕೆ, ಇಲ್ಲಿ ಇಕ್ವೇಶನ್ ಏನೈತ್ರಿ, ಪ್ಲಸ್ ಅಂದ್ರೆ ಏನೈತ್ರಿ, ಪ್ಲಸ್ ಅಂದ್ರನ ಇಂಟು ಐತಿ. ನೆಕ್ಸ್ಟ್ ಮೈನಸ್ ಅಂದ್ರನ ಏನೈತಿ, ಡಿವೈಡೆಡ್ ಬೈ ಐತಿ. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರನ ಏನೈತ್ರಿ, ಮೈನಸ್ ಅಂತ ಐತಿ. ಓಕೆ, ನೆಕ್ಸ್ಟ್ ಇಂಟು ಅಂದ್ರನ ಏನೈತಿ, ಪ್ಲಸ್ ಅಂತ ಐತಿ. ಇಂಟು ಅಂದ್ರೆ ಏನೈತಿ, ಪ್ಲಸ್ ಅಂತ. ಓಕೆ, ಕೊಟ್ಟಂತ ಇಕ್ವೇಶನ್ ಏನೈತಿ, ಪ್ಲಸ್ ತಕ್ಕ ಫಸ್ಟ್ 99 ಮೈನಸ್ ಅಂದ್ರೆ ಏನೈತಿ, ಡಿವೈಡೆಡ್ ಬೈ 3. ನೆಕ್ಸ್ಟ್ ಇಂಟು ಅಂದ್ರೆ ಏನೈತಿ, ಪ್ಲಸ್ ಐತಿ. ಇಂಟು ಅಂದ್ರೆ ಪ್ಲಸ್ 10. ನೆಕ್ಸ್ಟ್ ಪ್ಲಸ್ ಅಂದ್ರೆ ಏನೈತ್ರಿ, ಇಂಟು 9 ಡಿವೈಡೆಡ್ ಬೈ ಅಂದ್ರೆ ಏನೈತಿ, ಮೈನಸ್ 8. ಓಕೆ, ಫಸ್ಟ್ ಡಿವೈಡೆಡ್ ಬೈ ಇದ್ದನ್ನು ಕಂಪ್ಲೀಟ್ ಮಾಡ್ಬೋದು. 99 ಡಿವೈಡೆಡ್ ಬೈ 3 ಪ್ಲಸ್ 10 ಇಂಟು 9 ಮೈನಸ್ 8. ಓಕೆ, 3 ಒಂದ್ಲೆ 3 ಹಾಗಿದ್ರೆ 33 ಇಂಟು 3 ಮಾಡಿದ್ರೆ 99 ಬರುತ್ತೆ. 3 ಒಂದ್ಲೆ ಆಗಿದೆ. 33 ಪ್ಲಸ್ ನೆಕ್ಸ್ಟ್ ಇವೆರಡು ಇಂಟು ಮಾಡಿಬಿಡ್ರಿ. 10 ಇಂಟು 9 ಮಾಡಿದ್ರೆ 90 ಮೈನಸ್ 8. 33 ಪ್ಲಸ್ 90ರಾಗ 8 ಕಳೆದ್ರೆ ಎಷ್ಟು ಅಂದ್ರೆ 82, 82. ಹಾಗಿದ್ರೆ 33 ಪ್ಲಸ್ 82 ಮಾಡಿದ್ರೆ 3 4 5 8 9 10 11. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟಂದ್ರೆ 115. ಎಲ್ಲಿತ್ತಂದ್ರೆ ಆನ್ಸರ್ ಆಪ್ಷನ್ ಡಿ ದಾಗೈತಿ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 4. ಓಕೆ, ಇಲ್ಲಿ ಏನು ಕೊಟ್ಟಾರ ಇಕ್ವೇಶನ್, 91 ಮೈನಸ್ 13 ಪ್ಲಸ್ 9 ಡಿವೈಡೆಡ್ ಬೈ 13 ಇಂಟು 13 ಅಂತ. ಓಕೆ, ಇಲ್ಲಿ ನಾವು ಸೈನ್ಗಳನ್ನ ಏನೇನ್ ಚೇಂಜ್ ಮಾಡ್ಕೋಬೇಕಂದ್ರ, ಪ್ಲಸ್ ಅಂದ್ರೆ ಏನ್ ಮಾಡ್ಕೋಬೇಕು, ಇಂಟು. ನೆಕ್ಸ್ಟ್ ಮೈನಸ್ ಅಂದ್ರೆ ಏನ್ ಮಾಡ್ಕೋಬೇಕ್ರಿ, ಡಿವೈಡೆಡ್ ಬೈ. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನಂದ್ರ ಮೈನಸ್. ನೆಕ್ಸ್ಟ್ ಇಂಟು ಅಂದ್ರೆ ಏನಂದ್ರೆ ಪ್ಲಸ್. ಇಂಟು ಅಂದ್ರೆ ಪ್ಲಸ್. ಓಕೆ, ಈಗ ಕೊಟ್ಟಂತ ಇಕ್ವೇಶನ್ ಅಲ್ಲಿ ಕ್ವಶನ್ ಅಲ್ಲಿ ಸೈನ್ ಅನ್ನ ಚೇಂಜ್ ಮಾಡಬೇಕು. 91 ಮೈನಸ್ ಅಂದ್ರೆ ಏನೈತ್ರಿ, ಡಿವೈಡೆಡ್ ಬೈ. ಮೈನಸ್ ಅಂದ್ರೆ ಏನೈತಿ, ಮೈನಸ್ ಅಂದ್ರೆ ಡಿವೈಡೆಡ್ ಬೈ. ನೆಕ್ಸ್ಟ್ 13. ನೆಕ್ಸ್ಟ್ ಪ್ಲಸ್ ಅಂದ್ರೆ ಏನೈತ್ರಿ, ಇಂಟು. ಪ್ಲಸ್ ಅಂದ್ರೆ ಏನೈತಿ, ಇಂಟು 9. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನೈತಿ, ಮೈನಸ್ ಐತಿ 13. ನೆಕ್ಸ್ಟ್ ಇಂಟು ಅಂದ್ರೆ ಏನೈತಿ, ಪ್ಲಸ್ ಐತಿ. ಇಂಟು ಅಂದ್ರೆ ಪ್ಲಸ್ ಪ್ಲಸ್. ಓಕೆ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಫಸ್ಟ್ ಡಿವೈಡೆಡ್ ಬೈ ಇದ್ದನ್ನ ಮಾಡ್ಕೊಬೇಕು. 191 ಡಿವೈಡೆಡ್ ಬೈ 13 ಇಂಟು 9 ಮೈನಸ್ 13 ಪ್ಲಸ್ 13 ಮೈನಸ್ 13 ಪ್ಲಸ್ 13. ಹಾಗಿದ್ರೆ ಈಗ ಕಟ್ತಾ ಬಿಡ್ರಿ. 13 ಅಷ್ಟಲೇ ರೀ, 13 ಒಂದೇ 13
13 ನಾಲ್ಕಲೆ 52, 13 5 65, 13 6 72, 13 7 91, 13 7 91, 13 7 91. ಹಾಗಿದ್ರೆ ನೆಕ್ಸ್ಟ್ ಎಷ್ಟು ಬಂದ್ರೆ 7 ಇಂಟು 9 ಮೈನಸ್ 13 ಪ್ಲಸ್ 13. ಓಕೆ, 9 7 ಎಷ್ಟ್ರಿ 63, 9 7 ಎಷ್ಟ್ರಿ 63. ಹಾಗಿದ್ರೆ ಪ್ಲಸ್ 13 ಮೈನಸ್ 13 ಎರಡು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಡೈರೆಕ್ಟ್ ನಮ್ದು ಆನ್ಸರ್ ಎಷ್ಟು ಬರ್ತಂದ್ರೆ 60. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟು ಅಂದ್ರೆ 60. 63 is the right answer. Option D is the right. Okay, next question number 5 ನೋಡ್ರಿ. ಕೊಟ್ಟಂತ ಕ್ವಶನ್ ಏನೈತ್ರಿ 24 plus 10 minus 22 into 18 divided by 9 ಅಂತ. ಓಕೆ, ಕ್ವಶನ್ ಏನ್ ಕೊಟ್ಟಾರ್ರಿ ಪ್ಲಸ್ ಅಂದ್ರೆ ಏನಂತ ತಗೊಂಡಾರ ಅಂದ್ರೆ ಮೈನಸ್, ಪ್ಲಸ್ ಅಂದ್ರೆ ಮೈನಸ್. ನೆಕ್ಸ್ಟ್ ಮೈನಸ್ ಅಂದ್ರೆ ಏನ್ ತಗೊಂಡಾರು ಪ್ಲಸ್, ಮೈನಸ್ ಅಂದ್ರೆ ಪ್ಲಸ್. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನಂದ್ರೆ ಇಂಟು. ಹಾಗಿದ್ರೆ ನೆಕ್ಸ್ಟ್ ಇಂಟು ಅಂದ್ರೆ ಏನ್ ತಗೊಂಡಾರ ಡಿವೈಡೆಡ್, ಇಂಟು ಅಂದ್ರೆ ಏನ್ರಿ ಡಿವೈಡೆಡ್. ಓಕೆ, ಈಗ ಏನ್ ಮಾಡ್ಕೋಬೇಕಂದ್ರೆ ಕೊಟ್ಟಂತ ಇಕ್ವೇಶನ್ ಅಲ್ಲಿ ಸೈನ್ ಅನ್ನ ಚೇಂಜ್ ಮಾಡ್ಕೋಬೇಕು. 24 ನೆಕ್ಸ್ಟ್ ಪ್ಲಸ್ ಅಂದ್ರ ಮೈನಸ್ 10, ನೆಕ್ಸ್ಟ್ ಮೈನಸ್ ಅಂದ್ರ ಪ್ಲಸ್ 22, ಡಿವೈಡೆಡ್ ಬೈ ಅಂದ್ರೆ ಏನ್ರಿ ಇಂಟು ಅಂದ್ರೆ ಡಿವೈಡೆಡ್ ಬೈ, ನೆಕ್ಸ್ಟ್ 18 ಡಿವೈಡೆಡ್ ಬೈ ಅಂದ್ರೆ ಇಂಟು. ಈ ಫಸ್ಟ್ ಡಿವೈಡೆಡ್ ಬೈ ಇದ್ದದನ್ನ ಕಂಪ್ಲೀಟ್ ಮಾಡ್ಕೋಬೇಕು. 24 ಮೈನಸ್ 10, 24 ಮೈನಸ್ 10 ಪ್ಲಸ್ 22 ಈ ಡಿವೈಡೆಡ್ ಬೈ ಅಂದ್ರೆ ತೆಳಗ್ ಬರುತ್ತೆ 18 ಇಂಟು 9. ಓಕೆ, ಈಗ ಕರ್ತಾ ಬಿಡ್ರಿ ಯಾವ ಅಂಕಿಲೆ ಹೋಗುತ್ತಂದ್ರ ಈಗ 9 1 9, 9 18 ಇವೆರಡು ಕರ್ತಾ ಬಿಡ್ರಿ. ನೆಕ್ಸ್ಟ್ 2 1 2 ರೀ, 2 1 2 1. ಇದ್ರಲ್ಲಿ ಎಷ್ಟು ಬರ್ತದೆ 24 ಮೈನಸ್ 10 ಪ್ಲಸ್ 11 ಇಂಟು 1 ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ 11. ಈಗೇನ್ ಬರ್ತಂದ್ರ 24 ದಾಗ 10 ಅನ್ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ, ಇಲ್ಲ 24 ಪ್ಲಸ್ 11 ಮಾಡಿದ್ರೆ 24 34 35 35 ದಾಗ ಏನ್ ಮಾಡ್ಬೇಕಂದ್ರೆ 10 ಮೈನಸ್ ಮಾಡ್ಬೇಕು. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 20. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 25 is the right answer for this question. Okay, next question. Question number 6. Question ಏನೈತ್ರಿ 19 plus 13 minus 60 into 12 divided by 60 ಅಂತ divided by 60. ಓಕೆ, ಸೈನ್ ಅನ್ನ ಏನೇನ್ ಚೇಂಜ್ ಮಾಡ್ಕೋಬೇಕಂದ್ರ ಪ್ಲಸ್ ಅಂದ್ರೆ ಏನೈತ್ರಿ ಮೈನಸ್, ಪ್ಲಸ್ ಅಂದ್ರೆ ಏನೈತಿ ಮೈನಸ್. ಹಾಗಿದ್ರೆ ಮೈನಸ್ ಅಂದ್ರೆ ಏನೈತಿ ಪ್ಲಸ್. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನೈತಿ ಇಂಟು. ನೆಕ್ಸ್ಟ್ ಇಂಟು ಅಂದ್ರೆ ಯಾವ್ದೈತ್ರಿ ಡಿವೈಡೆಡ್, ಇಂಟು ಅಂದ್ರೆ ಏನೈತಿ ಡಿವೈಡೆಡ್. ಓಕೆ, ಕೊಟ್ಟಂತ ಇಕ್ವೇಶನ್ ಅಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಸೈನ್ ಅನ್ನ ಚೇಂಜ್ ಮಾಡ್ಕೋಬೇಕು. 19 ಪ್ಲಸ್ ಅಂದ್ರೆ ಏನೈತ್ರಿ ಮೈನಸ್, ಪ್ಲಸ್ ಅಂದ್ರೆ ಏನೈತಿ ಮೈನಸ್ 13. ನೆಕ್ಸ್ಟ್ ಮೈನಸ್ ಅಂದ್ರೆ ಏನೈತಿ ಪ್ಲಸ್, ಮೈನಸ್ ಅಂದ್ರೆ ಏನೈತಿ ಪ್ಲಸ್ 60. ಇಂಟು ಅಂದ್ರೆ ಎಷ್ಟೈತ್ರಿ ಇಂಟು ಅಂದ್ರೆ ಡಿವೈಡೆಡ್ ಬೈ, ಇಂಟು ಅಂದ್ರೆ ಡಿವೈಡೆಡ್ ಬೈ 12, ಡೈರೆಕ್ಟ್ ಡಿವೈಡೆಡ್ ಬೈ 12. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನೈತ್ರಿ ಇಂಟು, ಇಂಟು 60. ಓಕೆ, ಫಸ್ಟ್ ಇದನ್ನ ಕಟ್ತಾ ಹೊಡ್ದು 12 ಒಂದ್ಲೆ 12 5 60, 12 5 60. ನೆಕ್ಸ್ಟ್ 19 ಮೈನಸ್ 30 ಪ್ಲಸ್ 5 ಇಂಟು 60. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಡಿವೈಡ್ ಆದ ನಂತರ ಬೋರ್ಡ್ ಮಾಸ್ ಪ್ರಕಾರ ಬಿಡ್ಸಕ್ ಹೋದಾಗ ಇಂಟು ಮಾಡ್ಬೇಕು. 19 ಮೈನಸ್ 30 6 5 30. ಹಾಗಿದ್ರೆ ಆನ್ಸರ್ ಎಷ್ಟೈತ್ರಿ 300 ಆಯ್ತು. 6 5 30. ಈ 0 ಒಂದ್ ಹೆಂಗಿದ್ಲೆ ಹಂಗ ಸೇಮ್ ಇದ್ದಕ್ಕಿದ್ದಂಗೆ ಇಡಬೇಕು. ಹಾಗಿದ್ರೆ ಆನ್ಸರ್ ಎಷ್ಟೈತ್ರಿ 300. 19 ಮೈನಸ್ 30 ಅಂದ್ರೆ ಈಗೇನು 300 ಪ್ಲಸ್ 19 ಮಾಡಿದ್ರೆ 319 ಆಗುತ್ತೆ. 300 ಪ್ಲಸ್ 19 ಮಾಡಿದ್ರೆ 319 ಮೈನಸ್ 13. ಹಾಗಿದ್ರೆ ಆನ್ಸರ್ ಎಷ್ಟು ಬರ್ತೀರಿ ಮೈನಸ್ 13 ಕಳೆದ್ರೆ 306. ಫಸ್ಟ್ ಈಗ 9 3 ಕಳೆದ್ರೆ 6, 1 1 ಕಳೆದ್ರೆ 0, 3 ಹಂಗೆ ತೆಗಿತು. ಹಾಗಿದ್ರೆ ಆನ್ಸರ್ ಎಷ್ಟು ಬರ್ತೀರಿ 306. 319 13 ಕಳೆದ್ರೆ 306 ಆನ್ಸರ್. 306 is the right answer. Okay, next question number 7. ಕೊಟ್ಟಂತ ಇಕ್ವೇಶನ್ ಏನೈತಿ 25 ಮೈನಸ್ 5 ಪ್ಲಸ್ 10 ಡಿವೈಡೆಡ್ ಬೈ 10 ಇಂಟು 30 ಅಂತ. ಓಕೆ, ಇಲ್ಲಿ ಏನಂದ್ರಿ ಪ್ಲಸ್ ಅಂದ್ರೆ ಏನಂತ ಕೊಟ್ಟಾರ ಅಂದ್ರೆ ಇಂಟು ಅಂತ ಕೊಟ್ಟಾರ. ಇಲ್ಲಿ ಕೊಟ್ಟಾರ ಪ್ಲಸ್ ಅಂದ್ರೆ ಏನ್ ಕೊಟ್ಟಾರು ಇಂಟು ಅಂತ ಕೊಟ್ಟಾರು. ನೆಕ್ಸ್ಟ್ ಮೈನಸ್ ಅಂದ್ರೆ ಏನಂತ ಕೊಟ್ಟಾರು ಡಿವೈಡೆಡ್ ಬೈ ಅಂತ ಕೊಟ್ಟಾರು. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನಂತ ಕೊಟ್ಟಾರ ಅಂದ್ರೆ ಮೈನಸ್ ಅಂತ ಕೊಟ್ಟಾರ. ನೆಕ್ಸ್ಟ್ ಇಂಟು ಅಂದ್ರೆ ಏನಂತ ಕೊಟ್ಟಾರು ಪ್ಲಸ್ ಅಂತ.
ಕೊಟ್ಟಂತ ಇಕ್ವೇಶನ್. ಓಕೆ, ಏನ್ ಮಾಡ್ಕೋಬೇಕಂದ್ರೆ ಪ್ರತಿಯೊಂದರದ್ದು ಸೈನ್ ಅನ್ನ ಚೇಂಜ್ ಮಾಡ್ಕೋಬೇಕು. 25 ನೆಕ್ಸ್ಟ್ ಮೈನಸ್ ಅಂದ್ರೆ ಏನೈತಿ ಡಿವೈಡೆಡ್ ಬೈ 5. ನೆಕ್ಸ್ಟ್ ಪ್ಲಸ್ ಅಂದ್ರೆ ಏನೈತಿ ಇಂಟು, ಪ್ಲಸ್ ಅಂದ್ರೆ ಇಂಟು 10. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನೈತಿ ಮೈನಸ್, ಡಿವೈಡೆಡ್ ಬೈ ಅಂದ್ರೆ ಮೈನಸ್ 10. ಇಂಟು ಅಂದ್ರೆ ಏನೈತಿ ಪ್ಲಸ್, ಇಂಟು ಅಂದ್ರೆ ಪ್ಲಸ್ 30. ಓಕೆ, ಫಸ್ಟ್ ಡಿವೈಡ್ ಇದ್ದಿದ್ದನ್ನ ನಾವು ಇಕ್ವೇಶನ್ ಅನ್ನ ಬಿಡಿಸ್ಬೇಕು. 5 ಒಂದ್ಲೆ 5 5. ನೆಕ್ಸ್ಟ್ 5 ಇಂಟು 10 ಮೈನಸ್ 10 ಪ್ಲಸ್ 30. ಇದ್ರ ಫಸ್ಟ್ 10 5 50 ಮೈನಸ್ 10 ಪ್ಲಸ್ 30. ಹಾಗಿದ್ರೆ 50 ಪ್ಲಸ್ 30 ಎಷ್ಟೈತ್ರಿ? 80. 80 ಮೈನಸ್ 10 ಮಾಡಿದ್ರೆ ಆನ್ಸರ್ ಎಷ್ಟು? 70. ಇದು ಕರೆಕ್ಟ್ ಆನ್ಸರ್ ಯಾವ್ದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಕೊಟ್ಟಂತ ಇಕ್ವೇಶನ್ ಏನಿತ್ತು? 8 ಪ್ಲಸ್ 16 ಮೈನಸ್ 64 ಇಂಟು 28 8 ಡಿವೈಡೆಡ್ ಬೈ 10 ಅಂತ ಇದೆ. ಓಕೆ, ಸೈನ್ಗಳು ನೋಡ್ರಿ. ಪ್ಲಸ್ ಅಂದ್ರೆ ಏನಂತ ತಗೊಂಡಾರ ಅಂದ್ರೆ ಇಂಟು ತಗೊಂಡಾರು. ಮೈನಸ್ ಅಂದ್ರೆ ಏನ್ ತಗೊಂಡಾರ ಅಂದ್ರೆ ಡಿವೈಡೆಡ್ ಬೈ ತಗೊಂಡಾರು. ಡಿವೈಡೆಡ್ ಬೈ ಏನಂದ್ರೆ ಮೈನಸ್ ಅಂತ ತಗೊಂಡಾರು. ನೆಕ್ಸ್ಟ್ ಇಂಟು ಅಂದ್ರೆ ಪ್ಲಸ್ ಅಂತ ತಗೊಂಡ್ರು. ಇಂಟು ಅಂದ್ರೆ ಪ್ಲಸ್. ಓಕೆ, ಕೊಟ್ಟಂತ ಇಕ್ವೇಶನ್ ಅಲ್ಲಿ 8 ಪ್ಲಸ್ ಅಂದ್ರೆ ಏನ್ರಿ? ಇಂಟು. ಪ್ಲಸ್ ಅಂದ್ರೆ ಇಂಟು, ಪ್ಲಸ್ ಅಂದ್ರೆ ಇಂಟು. ನೆಕ್ಸ್ಟ್ 16 ಮೈನಸ್ ಅಂದ್ರೆ ಏನೈತ್ರಿ? ಡಿವೈಡೆಡ್ ಬೈ 6. ನೆಕ್ಸ್ಟ್ ಇಂಟು ಅಂದ್ರೆ ಏನಿದೆ? ಪ್ಲಸ್. ಪ್ಲಸ್ ಇಂಟು ಅಂದ್ರೆ ಏನೈತ್ರಿ? ಇದು 64 ಇದೆ. 64 ಪ್ಲಸ್ ನೆಕ್ಸ್ಟ್ 28. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಮೈನಸ್ 10. ಓಕೆ, ಈಗ ನೋಡ್ರಿ 8 ಇಂಟು 16 16. 8 ಒಂದ್ಲೆ 8, 8 ಎಂಟ್ಲೆ 60. 8 ಒಂದ್ಲೆ 8, 8 ಎಂಟ್ಲೆ 64. ನೆಕ್ಸ್ಟ್ ಮತ್ತಾಗಿ 2 ನೋಡ್ರಿ. 2 4 2 ಎಷ್ಟ್ಲಿ ರೀ? 2 ಎಂಟ್ಲಿ 16. ನೆಕ್ಸ್ಟ್ 4 ಒಂದ್ಲೆ 4, 4 2 8. ಇದ್ರ ಇಲ್ಲಿ ಎಷ್ಟು ಉಳಿತ್ರಿ? 1 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? 2 ಪ್ಲಸ್ 28 ಮೈನಸ್ 10. 28 ಪ್ಲಸ್ 2 30 ಮೈನಸ್ 10 ಈಕ್ವಲ್ ಟು 30 ಮೈನಸ್ 10 ಮಾಡಿದ್ರೆ ಆನ್ಸರ್ 21. ಇದ್ರ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಯಾವ್ದು ಆನ್ಸರ್ ಕರೆಕ್ಟ್? ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ಏನಿದ್ರೆ 35 ಪ್ಲಸ್ 5 ಮೈನಸ್ 16 ಇಂಟು 12 ಡಿವೈಡೆಡ್ ಬೈ 9 ಅಂತ ಇದೆ. ಓಕೆ, ನಮಗ್ ಸೈನ್ಗಳು ಯಾವ ಕೊಟ್ಟಾರ? ಪ್ಲಸ್ ಅಂದ್ರೆ ಎಷ್ಟು ಕೊಟ್ಟಾರ? ಮೈನಸ್. ಮೈನಸ್ ಅಂದ್ರನ ಪ್ಲಸ್. ಡಿವೈಡೆಡ್ ಬೈ ಅಂದ್ರನ ಇಂಟು. ಇಂಟು ಅಂದ್ರನ ಡಿವೈಡೆಡ್. ಇಂಟು ಅಂದ್ರೆ ಡಿವೈಡೆಡ್. ಓಕೆ, ಫಸ್ಟ್ 35 ಹೆಂಗಿಂದ ಬರೀಬೇಕು? ಪ್ಲಸ್ ಅಂದ್ರೆ ಏನೈತಿ? ಮೈನಸ್ 5. ನೆಕ್ಸ್ಟ್ ಮೈನಸ್ ಅಂದ್ರೆ ಏನೈತ್ರಿ? ಪ್ಲಸ್ 16. ಇಂಟು ಅಂದ್ರೆ ಎಷ್ಟೈತ್ರಿ? ಡಿವೈಡೆಡ್ ಬೈ 12. ಹಾಗಿದ್ರೆ ಡಿವೈಡೆಡ್ ಬೈ ಅಂದ್ರೆ ಏನೈತೆ ಅಂದ್ರೆ ಇಂಟು ಅಂತ. 9. ಓಕೆ, 35 ಮೈನಸ್ 5 ಪ್ಲಸ್ 16 ಇದೇನ್ ಡಿವೈಡೆಡ್ ಬೈ ಅಂದ್ರೆ 12 ತೆಳಗ್ ಬರ್ಕೋರಿ ಇಂಟು 9. ಓಕೆ, ಫಸ್ಟ್ 2ದಿಂದ ಕಟ್ತಾವ್ರಿ. 2 6 12, 2 8 16. ನೆಕ್ಸ್ಟ್ 3 ಲೆಟರ್. 3 3 3 7 6, 3 3 9. ನೆಕ್ಸ್ಟ್ 2 1 2, 2 4 8. ಓಕೆ, ನೆಕ್ಸ್ಟ್ ಈಗ ಏನ್ ಬರ್ತಂದ್ರೆ 35 ಮೈನಸ್ 5 ಪ್ಲಸ್ 4 ಇಂಟು 4 3 12. 4 12. ಇದ್ರ 35ರಾಗ ಮೊದಲು 5 ಕಳೀರಿ. ಎಷ್ಟು ಬಂತು ಆನ್ಸರ್? 30 ಪ್ಲಸ್ 12. 30 ಪ್ಲಸ್ 12 ಮಾಡಿದ್ರೆ 30 ಪ್ಲಸ್ 12 ಮಾಡಿದ್ರೆ 42. ಕರೆಕ್ಟ್ ಆನ್ಸರ್ ಯಾವ್ದ್ರಿ? 42. ಮತ್ತೊಂದ್ಸಲ ನೋಡಿ. 4 4 3 12 ಕರೆಕ್ಟ್ ಇದೆ. 35ರಾಗ 5 ಕಳೆದ್ರೆ 30 ಕರೆಕ್ಟ್ ಐತಿ. 16 ಡಿವೈಡೆಡ್ ಬೈ 12. ಕ್ವಶನ್ ಏನೈತಿ? 16 ಡಿವೈಡೆಡ್ ಬೈ 12 ಇಂಟು 9. ಫಸ್ಟ್ 2 6 12. ನೆಕ್ಸ್ಟ್ 2 8 16. ನೆಕ್ಸ್ಟ್ 3 7 6, 3 3 9. 2 1 2, 2 4 8 ಕರೆಕ್ಟ್ ಇದೆ. 4 3 9. ಓಕೆ, ಇದು ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 42. ಇದು 42 ಮಾಡ್ಕೊಂಡು ಒಂದು ಯಾವ್ದ್ರೆ ಆನ್ಸರ್ ಎಷ್ಟಂದ್ರೆ ಆಪ್ಷನ್ ಡಿ ಅನ್ನ ಚೇಂಜ್ ಮಾಡ್ಕೊರಿ. ಆನ್ಸರ್ 42. 42 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್
ಕ್ವಶನ್ ನಂಬರ್ 10 ಇದು ಲಾಸ್ಟ್ ಕ್ವಶನ್. ಕ್ವಶನ್ ಏನೈತಂದ್ರ 80 minus 4 plus 8 into 25 divided by 5 ಅಂತ. ಓಕೆ, ಕೊಟ್ಟಂತ ಸೈನ್ಗಳು ಯಾವ ಚೇಂಜ್ ಮಾಡ್ಯಾರ ನೋಡ್ರಿ. ಪ್ಲಸ್ ಅಂದ್ರೆ ಏನ್ ತಗೊಂತಾರ ಅಂದ್ರೆ ಡಿವೈಡೆಡ್ ಬೈ ಅಂತ ತಗೋ. ಪ್ಲಸ್ ಅಂದ್ರೆ ಏನ್ರಿ ಡಿವೈಡೆಡ್ ಬೈ. ನೆಕ್ಸ್ಟ್ ಮೈನಸ್ ಅಂದ್ರೆ ಏನ್ ತಗೊಂತಾರ ಅಂದ್ರೆ ಇಂಟು. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನ್ ತಗೊಂತಾರ ಅಂದ್ರೆ ಪ್ಲಸ್. ನೆಕ್ಸ್ಟ್ ಇಂಟು ಅಂದ್ರೆ ಏನ್ ತಗೊಳ್ತಾರ ಅಂದ್ರೆ ಮೈನಸ್. ಅಂದ್ರೆ ಏನ್ರಿ ಮೈನಸ್. ನೆಕ್ಸ್ಟ್ 80 ಮೈನಸ್ ಅಂದ್ರೆ ಇಂಟು. ಮೈನಸ್ ಅಂದ್ರೆ ಏನು ಇಂಟು 4 ಪ್ಲಸ್. ಪ್ಲಸ್ ಅಂದ್ರೆ ಏನೈತಿ ಡಿವೈಡೆಡ್ ಬೈ. ಪ್ಲಸ್ ಅಂದ್ರೆ ಏನೈತಿ ಪ್ಲಸ್ ಅಂದ್ರೆ ಒಂದ್ ಸೆಕೆಂಡ್ ಮತ್ತೊಂದ್ಸಲ ಬರ್ರಿ. 80 minus 4 plus 8 into 25 divided by 5. ಸೈನ್ಗಳು ನೋಡ್ಲಿ. ಪ್ಲಸ್ ಅಂದ್ರೆ ಏನಂದ್ರೆ ಡಿವೈಡೆಡ್ ಬೈ. ಪ್ಲಸ್ ಅಂದ್ರೆ ಡಿವೈಡೆಡ್. ನೆಕ್ಸ್ಟ್ ಮೈನಸ್ ಅಂದ್ರೆ ಏನಂದ್ರೆ ಇಂಟು. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನಂದ್ರೆ ಪ್ಲಸ್ ಅಂತ ತಗೋಬೇಕು. ನೆಕ್ಸ್ಟ್ ಇಂಟು ಅಂದ್ರೆ ಏನಂತ ತಗೋಬೇಕ್ರಿ ಮೈನಸ್ ಅಂತ ತಗೋ. ಈ ಕೊಟ್ಟಂತ ಇಕ್ವೇಶನ್ ಅಲ್ಲಿ 80 ಫಸ್ಟ್ ಕ್ರಿ ಮೈನಸ್ 8. ಮೈನಸ್ ಅಂದ್ರೆ ಇಂಟು 4. ನೆಕ್ಸ್ಟ್ ಪ್ಲಸ್. ಪ್ಲಸ್ ಅಂದ್ರೆ ಏನ್ರಿ ಡಿವೈಡೆಡ್ ಬೈ. ಡಿವೈಡೆಡ್ ಬೈ 8. ನೆಕ್ಸ್ಟ್ ಇಂಟು ಅಂದ್ರೆ ಏನೈತಿ -25. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಏನ್ರಿ ಪ್ಲಸ್. ಪ್ಲಸ್ ಓಕೆ ನೋಡಿ, ಫಸ್ಟ್ ಡಿವೈಡೆಡ್ ಬೈ ಏನೈತಿ ಅದನ್ನ ಬಿಡಿಸ್ಕೊಳ್ಬೇಕು. 80 ಇಂಟು 4 ಡಿವೈಡೆಡ್ ಬೈ ಅದನ್ನ 8 ಕೆಳಗೆ ಬರ್ಕೋರಿ. -25 ಪ್ಲಸ್ 5. ಓಕೆ, ಫಸ್ಟ್ 4 ಒಂದ್ಲೆ 4, 4 2 8. ನೆಕ್ಸ್ಟ್ 2 ಒಂದ್ಲೆ 2, 2 40. ಆನ್ಸರ್ ಎಷ್ಟು ಬರ್ತೀರಿ? 40 ಇಂಟು 1 ಮಾಡಿದ್ರೆ 40 ಇಂಟು 1 ಮಾಡಿದ್ರೆ 40 -25 ಪ್ಲಸ್ 5. ಓಕೆ ನೋಡ್ರಿ, 40 ಪ್ಲಸ್ 5 ಮಾಡಿದ್ರೆ 45. 45 -25. 45 -25 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 20 ಬರುತ್ತೆ. ಇದು ಕರೆಕ್ಟ್ ಆನ್ಸರ್ ಯಾವ್ದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 20 ಇಸ್ ದ ರೈಟ್ ಆನ್ಸರ್. ಓಕೆ ನೋಡಿ, ಟೋಟಲ್ ಆಗಿ ಏನಂದ್ರೆ 10 ಕ್ವಶನ್ ಅನ್ನು ಡಿಸ್ಕಷನ್ ಮಾಡಿದೀವಿ. ಏನೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಮತ್ತೆ ಇದಕ್ಕಿಂತ ವೆರೈಟಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇದ ಚಾಪ್ಟರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅದೇ ರೀತಿ ಮತ್ತೇನಂದ್ರ ಇನ್ನ ನಾವು ಕ್ವಶನ್ ಗಳ ನಿಮ್ಗೆ ಯಾವ ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲಲ್ಲ, ಸೊ ಏನ್ ಮಾಡ್ರಿ ಅಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸ್ತಂದ್ರೆ ನೆಕ್ಸ್ಟ್ ಅಗೇನ್ ಮತ್ತೊಂದ್ಸಲ ಏನ್ ಮಾಡ್ತೀವಿ ಅಂದ್ರೆ ಅವು ಕ್ವಶನ್ ಯಾವ ಡೌಟ್ ಇರ್ತಾವಲ್ಲ ಅದ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಮಾಡಿ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗಕ್ ಬರುತ್ತೆ. ಸೊ ಇನ್ನ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಗೆ ಏನಂದ್ರೆ ಪ್ರತಿಯೊಂದೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಏನಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಳ್ಳೆಯದು. ಥ್ಯಾಂಕ್ ಯು.